ನಮಸ್ಕಾರ ವಿದ್ಯಾರ್ಥಿಗಳೇ, ಪ್ರೇಕ್ಷಕರೇ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬರ್ಗಳಿಗೆ. ಭಾಳ ದಿನ ಆಗಿತ್ತು ನಿಮ್ಮ ಕಾಮೆಂಟ್ಗಳನ್ನು ಓದಿರಲಿಲ್ಲ. ನಿಮ್ಮ ಕಾಮೆಂಟ್ಗಳನ್ನು ಓದ್ತೀನಿ, ಯಾಕಂದರೆ ಈಗ ಫಸ್ಟ್ ರೌಂಡದ್ದು ರಿಸಲ್ಟ್ ಅನೌನ್ಸ್ಮೆಂಟ್ ಆಗಿದೆ. ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಮತ್ತು ಭಾಳಷ್ಟು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿದೆ. ಆದರೆ ಸೀಟ್ ಸಿಕ್ಕರೂ ಕೂಡ ಅಡ್ಮಿಷನ್ ಹೋಗಿಲ್ಲ. ನನಗೆ ತಿಳಿದು ಬಂದಾಗೆ ಇವತ್ತು ಒಂದು ಸ್ಕೂಲ್ ಸಿಕ್ಕಿದ್ರು ನನಗೆ. ಸರು ಹೇಳ್ತಾಯಿದ್ರು, ಈಗ ಇದೀತಲ್ಲಪ್ಪ, ಅವ್ರು ಹೇಳ್ತಾಯಿದ್ರು, ನೋಡಿ ಎಲ್ಲ ಸೀಟ್ ತೊಗೊಂಡಿದ್ದಾರೆ ವಿದ್ಯಾರ್ಥಿಗಳು, ಎಲ್ಲನೂ ನಮ್ಮ ಕಾಲೇಜಿಗೆ ಅಲಾಟ್ಮೆಂಟ್ ಮಾಡಿದ್ದಾರೆ. ಆದರೆ ವಿದ್ಯಾರ್ಥಿಗಳು ಅಷ್ಟೊಂದು ಹುರುಪಲೇ ಬರ್ತಾಯಿಲ್ಲ ಅಂತ ಹೇಳ್ತಾಯಿದ್ರು. ಅದೇ ಸಲುವಾಗಿ ದಿನಾಂಕನ ಎಕ್ಸ್ಟೆಂಡ್ ಕೂಡ ಮಾಡಿಸ್ಕೊಂಡಿದ್ದೀವಿ, ಬರಲಿ ಅಂಥೇಳಿ ಕಾಲ್ ಮಾಡಿ ಕರೆಯುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಈಗ ಅಂತ. ನೋಡಿ ಎಲ್ಲಿಗೆ ಬಂದಿದೆ ಅಂದರೆ, ಸೀಟ್ ಸಿಕ್ಕರೂ ಕೂಡ ಜನ ಹೋಗೋದಿಲ್ಲ. ಪಾಪ ಒಂದೊಂದು ವಿದ್ಯಾರ್ಥಿಗಳಿಗೆ ಸೀಟ್ ಸಿಕ್ಕಿಲ್ಲ ಅಂತ ಅಳ್ತಾವ್ರೆ, ಅವರು ಸೀಟ್ ಸಿಕ್ಕವರು ಹೋಗೋದಿಲ್ಲ. ನಾನು ನಿಮ್ಗೆ ಆವಾಗಲೇ ಹೇಳಿದೆ ಏನಂದರೆ, ಅಪ್ಲಿಕೇಶನ್ ಹಾಕಬೇಕಾದ್ರೆ ಇರುವಂಥ ಹುರುಪು ಹುಮ್ಮಸ್ಸು 2-3 ತಿಂಗಳಲ್ಲಿ ಡೌನ್ ಆಗಿಬಿಡುತ್ತೆ. ಹೋಗೋದಿಲ್ಲ, ಅಳ್ತಾ ಹುಡುಗರು, ನಾವಲ್ಲೇ ನೀವಲ್ಲೇ ಅಂತೇಳಿ. ಪೇರೆಂಟ್ಸ್ ನೋಡೋಕ್ಕಾದ್ರೆ ಆಯ್ತು ಬಿಡಪ್ಪ ಹೋಗಬೇಡ ಅಂದ್ಬಿಡ್ತಾರೆ. ಆದರೆ ಅಲ್ಲಿ ಸೀಟ್ ನೋಡಿದರೆ ಅದಕ್ಕಿಂತ ಕೆಳಗಡೆ ಇರುವಂತಹ ರ್ಯಾಂಕ್ನವ್ರಿಗೆ ಸೀಟ್ ಸಿಗೋಲ್ಲ ಫಸ್ಟ್ ರೌಂಡಲ್ಲಿ. ಬಟ್ ನನಗನ್ಸುತ್ತೆ ಸೆಕೆಂಡ್ ರೌಂಡಲ್ಲಿ ಸಿಗ್ಬೋದು ಅಂತ. ಅದಕ್ಕೆ ಸಂಬಂಧಿಸಿದಂಥ ಕಾಮೆಂಟ್ ಇದಾವೆ, ನೋಡೋಣ. ಜೊತೆಗೆ ಚಾನಲ್ ಯಾರೆಲ್ಲ ನೀವು ಕಾಮೆಂಟ್ಗಳನ್ನು ಹಾಕ್ತಾಯಿದ್ದೀರಿ, ಕಾಮೆಂಟ್ ಹಾಕ್ರಿಲ್ಲ ನಂಗಲ್ಲ, ಆದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ ಮತ್ತು ಸಪೋರ್ಟ್ ಮಾಡೋದನ್ನು ಕೂಡ ಮರಿಬೇಡಿ. ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ, ಅದನ್ನು ಮಾಡಿ, ಫ್ರೀ ಇದೆ, ಅದು ದುಡ್ಡೇನು ತುಂಬ ಅವಶ್ಯಕತೆ ಇಲ್ಲ. ಗದಗ ಡಿಸ್ಟಿಕ್ ನನ್ನ ಮಗ 57 ಮಾರ್ಕ್ಸ್ ಆಗಿದೆ. SC ST ಕ್ಯಾಸ್ಟ್ 2ನೇ ರೌಂಡಲ್ಲಿ ಪಾಸ್ ಆಗುತ್ತೆ ಇಲ್ಲ. ನೋಡಿರಿ, ಪಾಸ್ ಅಂತಿಲ್ಲ, ಇಲ್ಲಿ ಸೀಟ್ ಸಿಗುತ್ತಿಲ್ಲ ಅಂತ ಹೇಳ್ಬೋದು ನೀವು. ನೋಡಿ ಈಗ ಏನಾಗಿದೆ ಅಂದರೆ, ಇಲ್ಲಿ 57 ಮಾರ್ಕ್ಸ್ SC ST ಹೌದು. ಏನಂತಂದರೆ ಪಾಸ್ ಆಗಿದ್ದೇನೆ ಆಲ್ರೆಡಿ, ಏನು ಇದು ಕೂಡ ಬಂದಿದೆ, ಮಾರ್ಕ್ಸ್ ಕೂಡ ಬಂದುಬಿಟ್ಟಿದ್ದಾವೆ. ಆದರೆ ನೋಡಿ, ಗದಗದು ಕೂಡ ತುಂಬ ಕಾಂಪಿಟೇಷನ್ ಆಗಿದೆ ಈ ವರ್ಷ. ಅದು ಸ್ಪೆಷಲಿ ಮೇಲಲ್ಲಂತೂ ಸೀಟ್ಗಳು ಇಲ್ಲ, ಜಾಸ್ತಿ ಸೀಟ್ಗಳನ್ನು ಫಿಮೇಲ್ ಕೊಡ್ತಾರೆ, ಬಾಯ್ಸಿಗೆ ಕೊಡ್ತಾನೇ ಇಲ್ಲ. ಇದು 57 ನನಗೆ ನೆಕ್ಸ್ಟ್ ರೌಂಡಲ್ಲಿ ಡೌಟ್ ಇದೆ, ಈಗಿನ ಕಾಂಪಿಟೇಷನ್ ಲೆಕ್ಕಾಚಾರ ನೋಡಿದರೆ. ಗದಗ ಡಿಸ್ಟ್ರಿಕ್ಟ್ ನನ್ನ ಮಗ ಸರ್ 35 ಮಾರ್ಕ್ಸ್ ಬಂದಿದೆ, ಪಾಸ್ ಆಗುತ್ತೆ. ST ಕಾಸ್ಟ್ ಮೊರಾರ್ಜಿ ದೇಸಾಯಿ 31 ತುಂಬ ಕಷ್ಟ ಇದೆ ರೀ. ಡೌಟ್ ಇದೆ ರೀ, ನೆಕ್ಸ್ಟ್ ರೌಂಡ್ ಸೀಟ್ ಸಿಗೋದು ನಿಮಗೆ ಯಾಕೋ ಡೌಟ್ ಇದೆ. ಯಾಕಂದರೆ ನೋಡ್ತಿದ್ದೀರಿ ನೀವು ಕಾಂಪಿಟೇಷನ್ ಎಷ್ಟಿದೆ ಅಂಥೇಳಿ. ಹೌದಾ, 81 ಆದರೂ ಕೂಡ ಸೀಟ್ ಸಿಕ್ಕಿಲ್ಲ. 81, 80, 83 ತನಕನೂ ಸೀಟ್ ಸಿಕ್ಕಿಲ್ಲ. ಅಂಥದ್ರಲ್ಲಿ ನೀವು 31 ಹೇಳ್ತಾಯಿದ್ದೀರಿ. ನೆಕ್ಸ್ಟ್ ರೌಂಡು ಡೌಟ್ ಇದೆ ನನಗೆ. ಓಕೆ, ನೆಕ್ಸ್ಟು 2A ಕಾಸ್ಟ್ 74, ವುಮನ್ ಹ್ಯಾವ್ ಸೀಟ್ ವಾಂಟ್ ನಾಟ್ 74. ಓಕೆ, ಯು ವಿಲ್ ಗೆಟ್ ಸೀಟ್ ಬಟ್ ಇನ್ ವೇಟ್ ಫಾರ್ ದಿ ಥರ್ಡ್ ರೌಂಡ್. ಸೆಕೆಂಡ್ ರೌಂಡಲ್ಲಿ ಸೀಟ್ ಇದ್ದರೆ ನೋಡಿ ಏನಾಗುತ್ತೆ ಅಂದರೆ, ಇಲ್ಲಿ ಇನ್ನೊಂದು ನಾನು ನಿಮಗೆ ಕ್ಲಾರಿಟಿ ಕೊಡೋಕ್ಕೆ ಬಯಸ್ತೀನಿ. ಯಾವ ವಿದ್ಯಾರ್ಥಿ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗಿರೋಂಗಿಲ್ಲ, ಆ ಸೀಟ್ ಉಳಿದಿರುವಂಥ ಸೀಟ್ಗಳನ್ನು ಸೆಕೆಂಡ್ ರೌಂಡಿಗೆ ತೊಗೊಂಡು ಹೋಗ್ತಾರೆ. ಹೊಸ ಸೀಟ್ಗಳನ್ನು ಉತ್ಪತ್ತಿ ಮಾಡೋಂಗಿಲ್ಲ. ಆಮೇಲೆ ನೆನಪಿರಲಿ, ಯಾರಿಗೆ ಸೀಟ್ ಸಿಕ್ಕಿಲ್ಲಲ್ಲ ಅವ್ರಿಗೆ ಮತ್ತೆ ಹೊಸದಾಗಿ ಕ್ರಿಯೇಟ್ ಮಾಡಿ ಕೊಡೋಂಗಿಲ್ಲ. 10 ಫಾರ್ ಎಕ್ಸಾಂಪಲ್ ಉದಾಹರಣೆ ಕೊಡ್ತೀನಿ. ಒಂದೀಗ 10 ಸೀಟ್ ಅದ ಒಂದು ಸ್ಕೂಲಲ್ಲಿ, ಅದರಲ್ಲಿ 6 ಸೀಟು ಅಡ್ಮಿಷನ್ ಆಗಿದ್ದಾವೆ, 4 ಉಳಿದು ಸೆಕೆಂಡ್ ರೌಂಡೇ 4 ಹೋಗ್ತಾವೆ. ಈ 4ನ್ನು ಮತ್ತೆ ನೋಡ್ತಾರೆ, ಯಾರು ಟಾಪಲ್ಲಿದ್ದಾರೆ ಅವ್ರುಗಳಿಗೆ ಆ 4 ಸೀಟ್ಗಳನ್ನು ಅಷ್ಟೇ ಕೊಡ್ತಾರೆ. ಯಾರಿಗೆ ಸಿಕ್ಕಿಲ್ಲ ಅವ್ರು ಕೊಡ್ಬೇಕಂತಿಲ್ಲ. ಆಮೇಲೆ ಭಾಳಷ್ಟು ವಿದ್ಯಾರ್ಥಿಗಳು ಈಗ ಸೀಟ್ ಸಿಕ್ಕಿರೋರು ಅಡ್ಮಿಷನ್ ಆಗಿಲ್ಲ, ಅವರು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದಾರೆ. ಈಗ ಮತ್ತು ಅವ್ರು ಏನು ಮಾಡ್ತಾರೆ, ಅವ್ರದ್ದು ಹೈಯೆಸ್ಟ್ ಪರ್ಸೆಂಟೇಜ್ ಆಲ್ರೆಡಿ ಇದೆ, ಮತ್ತು ಅವರು ಸೆಕೆಂಡ್ ರೌಂಡಿಗೆ ಹೋಗ್ತಾ ಇದ್ದಾರೆ. ಈ ಥರ ಕಾಂಪಿಟೇಷನ್ ಇರೋದ್ರಿಂದ ನೀವು ಥರ್ಡ್ ರೌಂಡ್ ತನಕ ಕಾಯಬೇಕು. ಇಲ್ಲಿ 78 ಆಗಿದೆ ಇವ್ರದ್ದು ಬೆಳಗಾವಿಂದು. ಸೆಕೆಂಡ್ ರೌಂಡಲ್ಲಿ ನೋಡ್ಬೋದು, ಆಗ್ಬೋದು ರೀ. 78 ಹೋದ ವರ್ಷ ಫಸ್ಟ್ ರೌಂಡಲ್ಲೇ ಆಗಿತ್ತು. ಈ ವರ್ಷ ತುಂಬ ಸಿಕ್ಕಾಪಟ್ಟೆ ಕಾಂಪಿಟೇಷನ್ ಆಗಿದ್ದ ಸಂಬಂಧ ಈ ಫುಲ್ ಉಲ್ಟಾ ಪಲ್ಟಾ ಆಗಿಬಿಟ್ಟಿದೆ ಈ ಲೆಕ್ಕಾಚಾರ ಎಲ್ಲ. ಬಟ್ ನೆಕ್ಸ್ಟ್ ರೌಂಡ್ ತನಕ ಕಾಯಿರಿ. 69 ಸೆಕೆಂಡ್ರಲ್ಲಿ ಆಗ್ಬೋದು ಕುರುಬರು ಅಂದರೆ 3B ಬರುತ್ತೆ ಅಥವಾ 3A ಬರುತ್ತೆ, ಗೊತ್ತಿಲ್ಲ ನನಗೆ. ಆದರೆ 69ಕ್ಕೆ ಸೆಕೆಂಡ್ ರೌಂಡಲ್ಲಿ ಡೌಟ್ ಇದೆ ರೀ. ಅದು ರಾಯಚೂರಲ್ಲಿ ನೋಡಿದ್ರಲ್ಲ ನೀವು, ರಾಯಚೂರು ಹಾನಿಬರ ಎಷ್ಟು ಕಟ್ ಆಫ್ ಆಗಿದೆ ಅಂಥೇಳಿ. ಓಕೆ, ಸೆಕೆಂಡ್ ರೌಂಡ್ ನೋಡ್ಬೇಕೀಗ. ಅದು ಹೆಂಗೆ ಗೊತ್ತಾ, ನಿಮ್ಮ ಸೆಕೆಂಡ್ ರೌಂಡಲ್ಲಿ ಸೀಟು ನಿಮ್ಮ ಕಾಸ್ಟಲ್ಲಿ ಸಿಗಬೇಕಂದ್ರೆ ನೀವು ಅಪ್ಲೈ ಮಾಡಿರೋಂಥ ಸ್ಕೂಲಲ್ಲಿ ನಿಮ್ಮ ಕಾಸ್ಟಿಗೆ ಸೀಟು ಖಾಲಿ ಇರಬೇಕು, ಅಂದರೆ ಮಾತ್ರ ಸೆಕೆಂಡ್ ರೌಂಡಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಇಲ್ಲ. ನಮಸ್ಕಾರ ಸರ್, ಬೆಳಗಾವಿ 2A ಕಾಸ್ಟು 72,000 ಸೆಕೆಂಡ್ ಲಿಸ್ಟಲ್ಲಿ. 22,000 ಸೆಕೆಂಡ್ ಲಿಸ್ಟಲ್ಲಿ ಸ್ಕೂಲ್ ಮೇಲೆ ಡಿಪೆಂಡ್ ಆಗುತ್ತೆ ರೀ. ಈ ಸೆಕೆಂಡ್ ರೌಂಡಲ್ಲಿ ಕಟ್ ಆಫ್ ಆದರೆ ಆಗ್ಬೋದು ರೀ. ಈ ಎಲ್ಲಿ ಅಂತಂದರೆ ಈ ಕುಡ್ಚಿ ಮತ್ತು ಸ್ವಲ್ಪ ದೂರ ಇರುವಂಥ ಏರಿಯಾಗಳಲ್ಲಿ ಹೋಗೋದಿಲ್ಲ ವಿದ್ಯಾರ್ಥಿಗಳು. ಅಲ್ಲೇ ಕಲಬುರಗಿ ಲಿಸ್ಟನ್ನು ಕಟ್ ಆಫ್ ಮಾರ್ಕ್ಸ್ ಹಾಕಿ. ಓಕೆ, ವಿಜಯಪುರದ ಸರ್ ನಮ್ಮದು ಓಕೆ 27. ಓಕೆ, ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆದು ರಿಸಲ್ಟ್ ನಾಳೆಗೆ ಮಾಹಿತಿ ಕೇಳ್ತೇನೆ ರೀ. 2 ದಿನ ರಜೆ ಐತ್ರಿ, ಗೊತ್ತಾಗಲಿಲ್ಲ. ವ್ಯಾಲ್ಯೂಯೇಷನ್ ಮಾಡ್ತಿರ್ಬೇಕು ನಿಮ್ಮದೆಲ್ಲ. ಈಗ
ವ್ಯಾಲ್ಯೂಯೇಷನ್ ಸ್ಟಾರ್ಟ್ ಮಾಡಿರೋ ಗೊತ್ತಿಲ್ಲ, ಅದನ್ನು ಕೇಳ್ತೀನಿ ನಾಳೆಗೆ ಏನು ಮಾಹಿತಿಯನ್ನು ಕೊಡ್ತಾರೆ ಕೇಳ್ಕೊಂಡು ವಿಡಿಯೋ ಮುಖಾಂತರ ಹೇಳ್ತೀನಿ. 23,067 ರ್ಯಾಂಕು ಸೆಕೆಂಡ್ ರೌಂಡಲ್ಲಿ ಡೌಟ್ ಇದೆ ರೀ, ಇದು ನೋಡ್ಬೇಕು ರೀ, ಕಾದು ನೋಡ್ಬೇಕು ಏನಾಗುತ್ತೆ ಅಂತೇಳಿ. 57,000 ಥರ್ಡ್ ರೌಂಡಿಗೆ ಹೋಗ್ಬೇಕು ರೀ. ಇದು 57,000 ಅಂದರೆ ಸೆಕೆಂಡ್ ರೌಂಡ್ ಸಿಗೋದಿಲ್ಲ. 62 ಕೂಡ 24,000 ಅಂದರೆ ಸೆಕೆಂಡ್ ರೌಂಡು ಡೌಟ್ ಇದೆ ರೀ ನಮಗೆ. ಯಾಕೋ ಮೊರಾರ್ಜಿ ದೇಸಾಯಿ ಅಲ್ಪಸಂಖ್ಯಾತರಲ್ಲಿ ಹಾಕಿದ್ದು. ನಾಳೆಗೆ ನಿಮಗೆ ಮಾಹಿತಿನ ಕೊಡ್ತೀನಿ ನಾನು.